ಈಗ ಗ್ಯಾಸು ಆನ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವ್ಲಾಗ್ನಲ್ಲಿ ಒಂದು ಕ್ಯಾಂಪಿಂಗ್ ಸ್ಟವ್ ಬಗೆಗೆ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತೇನೆ. ಆ, ಈ ಒಂದು ಕ್ಯಾಂಪಿಂಗ್ ಸ್ಟವ್ನ ನಾನು ಲೇಹ್ ಲದಾಖ್ಗೆ ಹೋಗಬೇಕು ಅಂತ ಪರ್ಚೇಸ್ ಮಾಡಿದೆ. ಯಾಕಂದರೆ ಆಗ್ತಾನೆ ಕೋವಿಡ್ ತುಂಬ ಪೀಕಲ್ಲಿತ್ತು, ಎಲ್ಲ ಕಡೆ ಲಾಕ್ಡೌನ್ ಇತ್ತು. ಲಾಕ್ಡೌನ್ ಆದಮೇಲೆ ಇನ್ಸ್ಟೆಂಟಾಗಿ ನಾವು ಲದಾಖ್ ಟ್ರಿಪ್ಪಿಗೆ ಹೊರಟ್ವಿ. ಈ ಟೈಮಲ್ಲಿ ಎಲ್ಲೂ ಹೊರಗಡೆ ಊಟ ಮಾಡೋದು ಬೇಡ ಅಂತ ಯೋಚನೆ ಮಾಡಿಬಿಟ್ಟು ನಾವೇ ಸೆಲ್ಫಾಗಿ ಕುಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ತುಂಬಾ ತಲೆ ಕೆಟ್ಟೋಗಿತ್ತು. ಹೆಂಗಪ್ಪ ಕುಕ್ ಮಾಡ್ಕೊಳ್ಳೋದು, ಗ್ಯಾಸ್ ಸ್ಟವ್ಗಳನ್ನು ಅಂದರೆ ಮಾರ್ಕೆಟಲ್ಲಿ ಸುಮಾರು ಗ್ಯಾಸ್ ಸ್ಟವ್ ಇದೆ, ಬಟ್ ಏನಂದರೆ ಒಂದು ಸೇಫಾಗಿ ಟ್ರಾವೆಲ್ಗೆ ಯೂಸ್ಫುಲ್ ಆಗುವಂಥ ಒಂದು ಸ್ಟವ್ನ ನಾನು ಹುಡುಕ್ತಾ ಇದ್ದೆ. ಆಗ ನನಗೆ ಸಿಕ್ಕಿದ್ದೆ ಈ ಒಂದು ಕ್ಯಾಂಪಿಂಗ್ ಪೋರ್ಟಬಲ್ ಗ್ಯಾಸ್ ಸ್ಟವ್. ಇದು ಕ್ಯಾಂಪಿಂಗ್ ಸ್ಟವ್ ಬಂದು ಹನ್ಸ್ ಕಂಪ್ನಿಯವ್ರದ್ದು. ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡೆ. ಆ ಟೈಮ್ಗೆ ಸುಮಾರು 2,500 ರೂಪಾಯಿನೋ ಇತ್ತು. ನಿಮಗೆ ಈ ಒಂದು ಗ್ಯಾಸ್ ಸ್ಟವ್ ನಿಮಗೆ ಈ ಥರ ಒಂದು ಕೇಸಿಂಗಲ್ಲಿ ಬರುತ್ತೆ. ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. ನಿಮ್ಮೊಂಥರ ಬ್ರೀಫ್ ಕೇಸ್ ಥರ ಇದೆ. ಆರಾಮಾಗಿ ಒಂದು ಸ್ಯಾಡಲ್ ಬ್ಯಾಗ್ ಒಳಗಡೆ ಈಸಿಯಾಗಿ ಕೂತ್ಕೊಳ್ಳುತ್ತೆ ಇದು, ನೀವು ಬೈಕ್ ಟ್ರೈಡ್ಗೆ ಹೋದಾಗ. ಈ ಒಂದು ಗ್ಯಾಸ್ ಸ್ಟವ್ನ ನೀವು ಬರೀ ಬ್ಯೂಟೇನ್ ಗ್ಯಾಸಿಂದನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು LPG ಗ್ಯಾಸಿಂದನೂ ಇದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಒಂದು ಡಿಫಾಲ್ಟಾಗಿ ಒಂದು ನಿಪ್ಪಲ್ ಹೌಸ್ ಅಂತ ಕೊಟ್ಟಿರ್ತಾರೆ. ಅದನ್ನು ನೀವು ಈ ಒಂದು ಜಾಗದಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಅದಕ್ಕೆ ನೀವು ಗ್ಯಾಸ್ ಪೈಪ್ನ ಕನೆಕ್ಟ್ ಮಾಡಿಕೊಂಡು LPG ಗ್ಯಾಸಿಂದನೂ ಕೂಡ ಇದನ್ನು ಬಳಸ್ಕೋಬೋದು. ಮೊದಲಿಗೆ ಗ್ಯಾಸ್ ಸ್ಟವ್ನ ಯೂಸ್ ಮಾಡಬೇಕಾದ್ರೆ ಇದನ್ನು ರಿವರ್ಸ್ ಮಾಡಬೇಕು. ನೆಕ್ಸ್ಟಿಗೆ ಏನಂದರೆ ಈ ಒಂದು ಕ್ಯಾನಿಸ್ಟರ್ ಹೌಸಿಂಗ್, ಅಂದರೆ ನೀವು ನಿಮ್ಮ ಗ್ಯಾಸ್ ಕ್ಯಾನನ್ನು ಇದ್ರೊಳಗಡೆ ಇಡಬೇಕಾಗತ್ತೆ. ಆಗಲೇ ಹೇಳ್ದಂಗೆ ನೀವು LPG ಗ್ಯಾಸಿಂದನೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ನಿಮಗೆ ಹೊಸ ಕ್ಯಾನ್ ಬಂದ್ಬಿಟ್ಟು ಈ ಥರ ಇರುತ್ತೆ. ನಾನು ಆಲ್ರೆಡಿ ಮೊನ್ನೆ ಕ್ಯಾಂಪಿಂಗ್ ಮಾಡೋಕೆ ಹೋದಾಗ ಒಂದನ್ನು ಯೂಸ್ ಮಾಡಿದ್ದೆ. ಸೊ ಅದನ್ನೇ ನಾನು ನಿಮಗೆ ಒಂದು ಡೆಮೋನ್ಸ್ಟ್ರೇಷನ್ ಪರ್ಪಸ್ಗೆ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ, ಒಂದು ಕಟ್ ಕೊಟ್ಟಿರ್ತಾರೆ ಈ ಫ್ಲ್ಯಾಂಜಲ್ಲಿ. ಓಕೆ, ಇದನ್ನು ಈ ಒಂದು ಪುಲ್ಲಪ್ ಬಟ್ ಏನಿದೆ, ಇದು ಸ್ಪ್ರಿಂಗು, ಇದ್ರ ಸೆಂಟ್ರಿಗೆ ನೀವು ಇದನ್ನು ಹಾಕಬೇಕಾಗತ್ತೆ. ನೋಡಿ, ಈ ಥರ ಪ್ಲೇಸ್ ಮಾಡಿದ್ಮೇಲೆ ಇದನ್ನು ಕ್ಲೋಸ್ ಮಾಡಿ, ಈ ಒಂದು ನಾಬ್ ಕೊಟ್ಟಿದ್ದಾರಲ್ವ, ಈ ನಾಬನ್ನು ನೀವು ಡೌನ್ ಮಾಡಿದ್ರೆ ನಿಮಗೆ ಗ್ಯಾಸ್ ರೆಡಿ ಇರುತ್ತೆ ಯೂಸ್ ಮಾಡೋಕ್ಕೆ. ಇದೇ ರೀತಿ ಇಲ್ಲಿ ಒಂದು ನಾಬ್ ಕೊಟ್ಟಿದ್ದಾರೆ, ಮೇಲಿಂದ ಕೆಳಗಡೆ ತನಕ ಟರ್ನ್ ಮಾಡಿದ್ರೆ ಗ್ಯಾಸ್ ಆನ್ ಆಗುತ್ತೆ. ನೋಡಿ, ಈಗ ಗ್ಯಾಸು ಆನ್ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಆಫ್ ಮಾಡಿಬಿಡ್ತೀನಿ. ಜಸ್ಟ್ ಮೇಲೆ ಎತ್ತಿದ ತಕ್ಷಣ ಗ್ಯಾಸ್ ಆಫ್ ಆಗುತ್ತೆ. ಅದಾದಮೇಲೆ ನಿಮಗೆ ಈ ಒಂದು ಕ್ಯಾನಿಸ್ಟರ್ ಬಂದ್ಬಿಟ್ಟು ಆಲ್ಮೋಸ್ಟ್ 1.5 ಗಂಟೆ ಆಲ್ಮೋಸ್ಟ್ 1.5 ಅವರ್ ನಿಮಗೆ ಬರುತ್ತೆ ಇದು. ನಾನು ಲದಾಖ್ ಹೋದಾಗ ಆಲ್ಮೋಸ್ಟ್ 8 ಕ್ಯಾನ್ ಕ್ಯಾರಿ ಮಾಡಿದ್ದೆ. 15 ದಿನಗಳ ಕಾಲ ನಾನು ಕುಕಿಂಗ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಒಂದು ದಿನಕ್ಕೆ 2 ಟೈಮ್ ಕುಕಿಂಗ್ ಮಾಡಿದ್ದೀನಿ. ಯಾಕಂದರೆ ರೈಡಿಂಗಲ್ಲಿದ್ದಾಗ 3 ಟೈಮೂ ಕುಕಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಒಂದು ಕಾರಣಕ್ಕೆ 2 ಟೈಮ್ ಮಾಡಿ ಆಲ್ಮೋಸ್ಟ್ 15 ಡೇಸ್ ಕುಕಿಂಗ್ ಮಾಡಿದ್ದೀನಿ. 15 ಡೇಸ್ 8 ಕ್ಯಾನ್ ಒಳಗಡೆ ನಾನು ಮುಗಿಸಿದ್ದೀನಿ. ತುಂಬಾ ನೀವು ಲಾಂಗ್ ಟ್ರಿಪ್ಪಲ್ಲಿ ಹೋದಾಗ ನಿಮಗೆ ಕಾಸ್ಟ್ ಸೇವಿಂಗ್ ಆಗುತ್ತೆ. ನೀವೇ ಸೆಲ್ಫಾಗಿ ಕುಕಿಂಗ್ ಮಾಡಿಕೊಂಡ್ರೆ. ನಾವು ಲದಾಖ್ ಹೋದಾಗ ಒಂದು ಮ್ಯಾಗಿ ಪ್ಯಾಕೆಟ್ ಬಂದ್ಬಿಟ್ಟು 60 ರೂಪಾಯಿ ಇತ್ತು. ಇಮ್ಯಾಜಿನ್, ಒಬ್ರಿಗೆ ಒಂದು ಮ್ಯಾಗಿ ಪ್ಯಾಕೆಟ್ ಯಾವುದಕ್ಕೂ ಸಾಲಲ್ಲ. ಸೊ ನಾವು ಒಬ್ರಿಗೆ 2 ಅಂತ ಲೆಕ್ಕ ಹಾಕ್ಕೊಂಡ್ರು ನಿಮ್ಗೆ ಆಲ್ಮೋಸ್ಟ್ 500 ರೂಪಾಯಿ ಖರ್ಚಾಗ್ತಾಯಿತ್ತು ಒಬ್ರು 3-4 ಜನ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಅದೇ ನಾವು ಒಂದು 10 ರೂಪಾಯಿ ಕೊಟ್ಟು ಮ್ಯಾಗಿ ಪ್ಯಾಕೆಟ್ ಅಂದರೆ ಒಂದು 80 ರೂಪಾಯಿ ಕೊಟ್ಟು ಮ್ಯಾಗಿ ಪ್ಯಾಕೆಟ್ ತೊಗೊಂಡು 100 ರೂಪಾಯಿ ಒಳಗಡೆ ನಮ್ಮ ಕೆಲಸ ಮುಗಿದೋಗ್ತಾಯಿತ್ತು. ಸೊ ತುಂಬಾ ಯೂಸ್ಫುಲ್ ಆಯಿತು, ತುಂಬಾ ಕಾಸ್ಟ್ ಸೇವಿಂಗ್ ಆಯಿತು. ಎಸ್ಪೆಷಲಿ ಬಜೆಟ್ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡವ್ರಿಗೆ ಈ ಒಂದು ಗ್ಯಾಸ್ ಸ್ಟವ್ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಕುಮಾರ ಪರ್ವತ ಹೋದಾಗೂ ಕೂಡ ಅಷ್ಟೇ, ನಾವು 11 ಜನ ಹೋಗಿದ್ವಿ. 11 ಜನಕ್ಕೂ ಕುಕಿಂಗ್ ಮಾಡ್ಕೋಬೋದು. ಆಲ್ಮೋಸ್ಟ್ ನೀವು ಒಂದು 15-20 ಜನಕ್ಕೆ ಆಗೋಷ್ಟು
ಈ ಒಂದು ಗ್ಯಾಸ್ ಸ್ಟೌವಲ್ಲಿ ಕುಕಿಂಗ್ ಮಾಡ್ಕೋಬೋದು. ಯಾವುದೇ ರೀತಿ ನಿಮಗೆ ಇದೊಂಥರ ನೋಡೋಕ್ಕೆ ಚಿಕ್ಕದಾಗಿದೆ, ಆ, ಹೇಗಪ್ಪ ಬರೀ 3-4 ಜನಕ್ಕೆ ಅಂತೇನಿಲ್ಲ. ಆಮೇಲೆ ಬೇರೆದೆಲ್ಲ ಬರುತ್ತೆ ಸ್ಟವ್ಗಳು, ಅದೇನಾಗುತ್ತೆ ಅಂದರೆ ನಿಮಗೆ ಸಿಲಿಂಡ್ರ್ ಎಕ್ಸ್ಪೋಸ್ಡ್ ಆಗಿರುತ್ತೆ. ಈ ಒಂದು ಸಿಲಿಂಡರ್ ನಿಮಗೆ ಸ್ಟೌವಿಂದ ಎಕ್ಸ್ಪೋಸ್ಡ್ ಆಗಿರುತ್ತೆ. ಆ ಹೀಟಿಗೆ ಇದೊಂದು ಸರಿ ಎಕ್ಸ್ಪ್ಲೋಡ್ ಆದರೂ ಆಗ್ಬೋದು. ನಾನು ಆ ಒಂದು ಕಾರಣಕ್ಕೇ ಈ ಥರ ಒಂದು ಎನ್ಕ್ಲೋಷರ್ ಇರುವಂಥದ್ದು. ಸೊ ಕ್ಯಾನ್ ಯಾವುದೇ ಕಾರಣಕ್ಕೂ ಇದರಿಂದ ಬರ್ತಕ್ಕಂಥ ಹೀಟು ಇದಕ್ಕೆ ತಾಕಬಾರ್ದು. ಸೊ ಇದು ಸೇಫ್ ಆಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ಗ್ಯಾಸ್ ಸ್ಟವ್ನ ಪ್ರಿಫರ್ ಮಾಡಿದೆ. ಆ್ಯಂಡ್ ನನಗೆ ಇದು ತುಂಬಾ ವರ್ತ್ ಅನ್ನಿಸ್ತು. ಯಾಕಂದರೆ ನಾನೇನು ಇದನ್ನು ದುಡ್ಡು ಕೊಟ್ಟು ತೊಗೊಂಡಿದ್ದೀನೋ ನನಗೆ ತುಂಬಾ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ನಿಸ್ತು. ಆ್ಯಂಡ್ ನಿಮಗೆ ಈ ಗ್ಯಾಸ್ ಕ್ಯಾನ್ ಬಂದುಬಿಟ್ಟು ನಿಮಗೆ ಆನ್ಲೈನಲ್ಲಿ 180 ರೂಪೀಸ್ ಆಗುತ್ತೆ ಒಂದು ಕ್ಯಾನ್ಗೆ. ಸೊ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ನೀವು ಕೊಯಂಬತ್ತೂರಲ್ಲಿ ಹೋದರೆ ಆ ಕಡೆ ಕೊಯಂಬತ್ತೂರು ಸೈಡಿಂದ ತರಿಸ್ಕೊಂಡ್ರೆ ನಿಮಗೆ ಒಂದು ಕ್ಯಾನ್ಗೆ 100 ರೂಪೀಸ್ ಅಷ್ಟೇ ಕಾಸ್ಟ್ ಆಗುತ್ತೆ. ನಾನು ನೋಡ್ತಾ ಇದ್ದೀನಿ ಕೊಯಂಬತ್ತೂರಿಂದ ತರಿಸೋದಕ್ಕೆ ನನ್ನ ನೆಕ್ಸ್ಟ್ ಟ್ರಿಪ್ಗಳಿಗೆ. ಯಾಕಂದರೆ 100 ರೂಪೀಸ್ ಇನ್ನು 1.5 ಗಂಟೆ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ತುಂಬಾ ಬೇಗ ಆಗುತ್ತೆ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸಲ್ಲಿ ನಿಮಗೆ ಒಂದು ಅನ್ನ ಆಗುತ್ತೆ. ಒಂದು ಟೊಮೆಟೊ ಬಾತ್ ಇದನ್ನೆಲ್ಲ ಮಾಡಿಕೊಂಡ್ರೆ ಒಂದು 40 ನಿಮಿಷದಿಂದ 45 ನಿಮಿಷದೊಳಗಡೆ ಒಂದು ಟೊಮೆಟೊ ಬಾತ್ ಆಗುತ್ತೆ. ಒಂದು 10ರಿಂದ 15 ನಿಮಿಷಕ್ಕೆ ನಿಮಗೆ ಕಾಫಿ ಆಗುತ್ತೆ. ನೀವು ಹೋಟ್ಲಿಗೆ ಹೋಗ್ಬಿಟ್ಟು ಒಂದು ಕಾಫಿ ಕುಡಿಬೇಕು ಅಂದ್ರೂ ಅವ್ರು ಕಾಫಿ ಮಾಡಿಕೊಟ್ಟು ನೀವು ಕುಡಿದು ಬರೋದಕ್ಕೆ ಮಿನಿಮಮ್ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡ್ತೀರಾ. ಅದ್ರ ಬದಲು ನೀವೇ ಒಂದು ಕಾಫಿ ಮಾಡಿಕೊಂಡ್ರೆ ತುಂಬಾ ಕಾಸ್ಟ್ ಸೇವಿಂಗ್ ಆಗಿರುತ್ತೆ. ಓಕೆ, ಇದಿಷ್ಟು ಈ ಒಂದು ಕ್ಯಾಂಪ್ ಸ್ಟವ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.